ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಕನ್ನಡ ಜನಪದ ಸಾಹಿತ್ಯ ಮತ್ತು ಕಲೆ ಎಂಬ ಪತ್ರಿಕೆ ಬಹುತೇಕ ವಿಶ್ವವಿದ್ಯಾನಿಲಯಗಳಲ್ಲಿ ಜನಪದ ಸಾಹಿತ್ಯದ ಅಧ್ಯಯನವನ್ನು ಒಂದು ವಿಷಯವನ್ನಾಗಿ ಪಠ್ಯಕ್ರಮವಾಗಿ ಅಳವಡಿಸಲಾಗಿದೆ. ಬಹಳ ಮುಖ್ಯವಾಗಿ ನಾನು ಕನ್ನಡ ಜನಪದ ಸಾಹಿತ್ಯ ಮತ್ತು ಕಲೆ ಎನ್ನುವ ಪತ್ರಿಕೆಯ ಉಪಶೀರ್ಷಿಕೆಯಾಗಿ ಕನ್ನಡ ಜನಪದದ ಕುರಿತ ಒಳನೋಟಗಳು ಎನ್ನುವಂಥ ಅಂಶದ ಮೇಲೆ ಮಾತಾಡ್ತಾ ಇದ್ದೆ. ಸೊ ಅದರಲ್ಲಿ ಇದು ನನ್ನ 6ನೇ ಅಧಿವೇಶನ. ಇದು ಕನ್ನಡ ಜನಪದ ಕುರಿತ ಒಳನೋಟಗಳಲ್ಲಿ. ಪ್ರಸ್ತುತಿ ತಿಪ್ಪೇಶ್ ಅಭಿ, ಸಹಾಯಕ ಪ್ರಾಧ್ಯಾಪಕರು, ಕಾಲೇಜು ಶಿಕ್ಷಣ ಇಲಾಖೆ. ಹಿಂದಿನ ಒಂದು ವಿಡಿಯೋದಲ್ಲಿ ಜಾನಪದ ಅಧ್ಯಯನ ಜಾಗತಿಕವಾಗಿ ಸಾಗಿ ಬಂದ ಬಗೆಯನ್ನು ನಾವು ನೋಡಿದೆವು. ಬಹಳ ಮುಖ್ಯವಾಗಿ ಅಲ್ಲಿ ಬರುವಂತಹ ಸಿದ್ಧಾಂತಗಳು, ಅಧ್ಯಯನ ಕ್ರಮಗಳ ಬಗ್ಗೆ ವಿಚಾರವನ್ನು ಮಾಡಿದ್ವಿ. ಅನೇಕ ಜಾನಪದ ವಿದ್ವಾಂಸರು, ತಜ್ಞರು ಹೊಸ ರೀತಿಯ ಅಧ್ಯಯನ ಕ್ರಮಗಳನ್ನು ಆರಂಭಿಸಲು ಕಂಡುಕೊಂಡರು. ಅಂತಿಮವಾಗಿ ನಾವು 2 ಬಹಳ ಮುಖ್ಯವಾದ ಅಧ್ಯಯನ ಕ್ರಮಗಳನ್ನು, 3 ಅಧ್ಯಯನ ಕ್ರಮಗಳನ್ನು ನಾವು ಹೆಚ್ಚು ವೈಚಾರಿಕ ಅನ್ನುವಂಥ ಅರ್ಥದಲ್ಲಿ ನೋಡಿದೆವು. ಆರಂಭದಲ್ಲಿ ತೌಲನಿಕವಾಗಿ ಅಧ್ಯಯನ ಮಾಡಲು ಪ್ರಾರಂಭ ಮಾಡಿದಂತಹ ಗ್ರಿಮ್ ಸಹೋದರರು, ಬಹಳ ಮುಖ್ಯವಾಗಿ ಗ್ರಿಮ್ ಸಹೋದರರು ಭಾಷಾಶಾಸ್ತ್ರೀಯ ಸಿದ್ಧಾಂತ ಅಥವಾ ಇಂಡೋ ಯುರೋಪಿಯನ್ ಸಿದ್ಧಾಂತದ ಆದ್ಯ ಪ್ರವರ್ತಕರವರು. ತದನಂತರ ಮಾನವಶಾಸ್ತ್ರದ್ದು ಬಹಳ ಮುಖ್ಯ ಆಗುತ್ತೆ ಜಾನಪದ ಅಧ್ಯಯನದಲ್ಲಿ. ಮೂಲತಃ ಮಾನವರೆಲ್ಲ ಒಂದೇ ಅನ್ನುವಂಥ ತತ್ವವನ್ನು ಇಟ್ಕೊಂಡು, ಅವರ ಯೋಚನಾ ಕ್ರಮಗಳು ಕೂಡ ಒಂದೇ ಅನ್ನುವಂಥ ಅಂಶವನ್ನು ಇಟ್ಕೊಂಡು ಆಂಡ್ರೊಲಾಗ್ ಮಾನವ ಶಾಸ್ತ್ರ ಸಿದ್ಧಾಂತ ಅಥವಾ ಪಳೆಯುಳಿಕೆ ಸಿದ್ಧಾಂತ ಅಥವಾ ಬಹುಮೂಲವಾದ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಅನ್ನುವಂಥದ್ದು. ತದನಂತರ ಬಹಳಷ್ಟು ವೈಚಾರಿಕವಾದ ಅಧ್ಯಯನ ಕ್ರಮ ಅಂತ ಹೇಳಿದ್ರೆ ನಮಗೆ ಜೂಲಿಯಸ್ ಕಾರಾಹ್ನೆ ಮತ್ತು ಕಾರ್ಲ್ ಕಾರಾಹ್ನೆ ಅವರು ಮಾಡಿದಂತಹ ಪಿನ್ನಿಶ್ ಕ್ರಮ ಅಂತೇನು ನಾವು ಬಹಳ ಪ್ರಸಿದ್ಧವಾದ ಹೆಸರನ್ನು ಅದಕ್ಕೆ ಇಟ್ಟಿದ್ದೀವಿ, ಪಿನ್ನಿಶ್ ಕ್ರಮ. ಯಾಕಂದರೆ ಫಿನ್ಲ್ಯಾಂಡ್ ದೇಶದಲ್ಲಿ ಬಂದಂಥ ಒಂದು ಅಧ್ಯಯನ ಕ್ರಮ ಅದು. ಚಾರಿತ್ರಿಕ ಭೌಗೋಳಿಕ ಕ್ರಮ ಅನ್ನುವಂಥದ್ದು, ಅದರ ಹಂತಗಳನ್ನು ಹಿಂದಿನ ಒಂದು ವಿಡಿಯೋಗಳಲ್ಲಿ ನೋಡಿದ್ವಿ ನಾವು. ಮುಂದುವರಿದು ಇದು ವಿಶ್ವದಲ್ಲಿ ನಡೆದಂತಹ ಒಂದು ಜಾಗತಿಕವಾಗಿ ನಡೆದಂಥ ಪ್ರಯತ್ನಗಳಾದರೆ, ಭಾರತದಲ್ಲಿ ಯಾವ ರೀತಿಯ ಒಂದು ಪ್ರಯತ್ನಗಳಾಯಿತು, ಜಾನಪದ ಅಧ್ಯಯನ ವಿಷಯವನ್ನು ಯಾರು ಆಸಕ್ತಿಯಿಂದ ಅಧ್ಯಯನ ಮಾಡಿದರು ಅನ್ನುವಂಥ ವಿಚಾರವನ್ನು ನೋಡಬೇಕಾಗುತ್ತೆ. ಸೊ ಜಾಗತಿಕವಾಗಿ ಜಾನಪದ ಅಧ್ಯಯನ ಚಾಲನೆ ದೊರೆತಾಗ ಸಹಜವಾಗಿಯೇ ಭಾರತದಲ್ಲೂ ಜಾನಪದ ಸಂಗ್ರಹ ಅಧ್ಯಯನ ಕಾರ್ಯ ನಡೆದವು ಅನ್ನುವಂಥದ್ದು. ಸೊ ಬಹುತೇಕ ಯಾವಾಗ ಮೊದಲನೇ ಮಹಾಯುದ್ಧ ಮುಗಿದ ನಂತರ ಈ ಮಾನವ ಸಮಾಜಕ್ಕೆ ಹೆಚ್ಚು ಮಾನವ ಸಮಾಜ ಅಥವಾ ಮಾನವಿಕ ವಿಜ್ಞಾನಗಳಿಗೆ ಹೆಚ್ಚು ಆದ್ಯತೆ ದೊರೆಯಿತು ಅಧ್ಯಯನ ಕ್ರಮಗಳು ಅನ್ನುವಂಥದ್ದನ್ನು ನೋಡ್ತೀವಿ. ಈ ತೀವ್ರಗತಿಯಲ್ಲಿ ಮಾನವ ಸಮಾಜ ಅಥವಾ ಸಮಾಜ ವಿಜ್ಞಾನಗಳು ಅಂತ ಏನು ಕರಿತೀವಿ ಅವುಗಳ ಅಧ್ಯಯನ ತೊಡಗಿಕೊಂಡಾಗ ಸಹಜವಾಗಿ ಎಲ್ಲರ ಆಸಕ್ತಿ ಜಾನಪದದ ಮೇಲೂ ಕೂಡ ಆಯಿತು ಅನ್ನುವಂಥದ್ದು. ಸಂಸ್ಕೃತಿ ಅಧ್ಯಯನಕಾರರು, ಮಾನವ ಶಾಸ್ತ್ರದ ಅಧ್ಯಯನಕಾರರು, ಅನೇಕ ಮನೋವಿಜ್ಞಾನಿಗಳು ಮನುಷ್ಯ ಯೋಚಿಸುವ ರೀತಿ, ಮನುಷ್ಯನ ಸಹಜ ಪ್ರವೃತ್ತಿಗಳು, ಆಲೋಚನಾ ಕ್ರಮಗಳ ಬಗ್ಗೆ ಹೆಚ್ಚು ಅಧ್ಯಯನದಲ್ಲಿ ತೊಡಗಿದರು. ಸೊ ಸರಿ, ಜಾನಪದ ಕೂಡ ಈ ಒಂದು ವಿಷಯಗಳಿಗೆ ಹೆಚ್ಚು ಒಂದು ಬೆಂಬಲ ಕೊಡೋದ್ರಿಂದ ಸಹಜವಾಗಿ ಜಾನಪದದಲ್ಲೂ ಕೂಡ ಆಸಕ್ತಿ ದೊರೆಯಿತು ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಸೊ ಸಹಜವಾಗಿ ಯಾವಾಗ ವಿಶ್ವದಲ್ಲಿ ಜನಪದ ಅಧ್ಯಯನ ಪ್ರಾರಂಭ ಆಯಿತೋ ಭಾರತದಲ್ಲೂ ಕೂಡ ಅದು ಪ್ರಾರಂಭ ಆಯಿತು ಅನ್ನುವಂಥದ್ದನ್ನು ನೋಡ್ಬೋದು. ಜವಾಹರ್ ಲಾಲ್ ಹ್ಯಾಂಡು ಎಂಬಂತಹ ಜಾನಪದ ವಿದ್ವಾಂಸರು ಭಾರತದಲ್ಲಿ ನಡೆದ ಜಾನಪದ ಅಧ್ಯಯನದ 3 ಹಂತಗಳನ್ನು ಗುರುತಿಸ್ತಾರೆ. 1ನೇದು ಮಿಷನರಿಗಳ ಹಂತ, 2ನೇದು ರಾಷ್ಟ್ರೀಯತೆಯ ಅವಧಿ, 3ನೇದು ಶೈಕ್ಷಣಿಕ ಅಥವಾ ಅಕಾಡೆಮಿಕ್ ಅವಧಿ ಎನ್ನುವಂಥ 3 ಹಂತಗಳನ್ನು ಗುರುತಿಸ್ತಾರೆ. ನಾವು ಒಂದೊಂದಾಗಿ ನೋಡೋಣ ಅನ್ನುವಂಥದ್ದು. ಭಾರತದಲ್ಲಿ ಜಾನಪದ ಅಧ್ಯಯನದ ಮಿಷನರಿ ಹಂತಗಳು. ಮೊದಲನೇ ಹಂತ ಅದು ಮಿಷನರಿ ಹಂತ ಅಂತ ಹೇಳಿದ್ರೆ ಯುರೋಪಿಯನ್ನರು ಭಾರತಕ್ಕೆ ಆಗಮಿಸಿದಾಗ
ವ್ಯಾಪಾರದ ಜೊತೆಗೆ ಬಹಳ ಮತ್ತೊಂದು ಮುಖ್ಯವಾದ ಉದ್ದೇಶ ಮತ ಪ್ರಚಾರವೂ ಕೂಡ ಆಗಿತ್ತು ಅನ್ನೋದು ನಮಗೆಲ್ಲ ತಿಳಿದಿದೆ. ಈ ಮತ ಪ್ರಚಾರಕ್ಕೆ ಬಂದಂಥ ಈ ಮಿಷನರಿ ಪಾದ್ರಿಗಳು ಅಥವಾ ಮಿಷನರಿ ಮಂದಿಗಳು ತಾವು ಇಲ್ಲಿ ಬಂದಾಗ ಇಲ್ಲಿಯ ಜನರ ನಾಡಿಮಿಡಿತವನ್ನು ಅರಿಯುವುದು ಅವರಿಗೆ ಅವಶ್ಯಕವಾಗಿತ್ತು. ಅದಕ್ಕೋಸ್ಕರ ಅವರು ಭಾರತದ ಹಳ್ಳಿಗಳಲ್ಲಿ ಕೂಡ ಇರುವಂತಹ ಒಂದು ಸಾಂಸ್ಕೃತಿಕ ಜಗತ್ತನ್ನು ಅರಿಯುವ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಮೂಲಾಧಾರವಾಗಿ ಇದ್ದಂತಹ ಜಾನಪದದ ಅಧ್ಯಯನದಲ್ಲಿ ಅವರು ಆಸಕ್ತಿಯನ್ನು ಸಹಜವಾಗಿಯೇ ಕಂಡುಕೊಂಡರು ಅನ್ನುವಂಥದ್ದನ್ನು ನೋಡ್ತೀವಿ. ಭಾರತಕ್ಕೆ ಬಂದಾಗ ಈ ಮಿಷನರಿ ಜನ ಇಲ್ಲಿನ ಭಾಷೆಗಳನ್ನು ಕಲಿತರು, ಇಲ್ಲಿಯ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು, ಇಲ್ಲಿನ ವ್ಯಾಕರಣಗಳನ್ನು ಬರೆದರು, ಇಲ್ಲಿರುವಂಥ ಅನೇಕ ಗ್ರಂಥಗಳನ್ನು ಅನುವಾದ ಮಾಡಿದರು. ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿರುವಂಥ ಜಾನಪದ ಸಾಹಿತ್ಯದ ಕಡೆಗೂ ತಮ್ಮ ಒಂದು ಗಮನವನ್ನು ಹರಿಸಿದರು ಅನ್ನುವಂಥದ್ದನ್ನು ನೋಡ್ಬೋದು ನಾವು. ಸೊ ಅವರ ಉದ್ದೇಶ ಜಾನಪದ ಅಧ್ಯಯನ ಆಗಿರಲಿಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಕೇವಲ ಸಂಗ್ರಹ ಮತ್ತು ಅದರ ಒಂದು ಆಸಕ್ತಿ ಅಷ್ಟೇ ಕಾರಣ ಆಗಿತ್ತು. ಇವೆಲ್ಲ ಒಂದು ಚಟುವಟಿಕೆಗಳ ಮೂಲ ಕೇಂದ್ರ ಯಾವುದಾಗಿತ್ತು ಅಂತಂದರೆ 1790ರಲ್ಲಿ ಸ್ಥಾಪನೆಯಾದ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸಂಸ್ಥೆ ಇದೆಲ್ಲದರ ಹಿಂದಿನ ಪ್ರೇರಣೆ ಮತ್ತು ಪ್ರೇರಕ ಆಗಿತ್ತು. ಸೊ ಈ ಸಂಸ್ಥೆ ಭಾರತದಾದ್ಯಂತ ಅನೇಕ ರೀತಿಯ ಕ್ಷೇತ್ರ ಕಾರ್ಯಗಳನ್ನು ಮಾಡಿತ್ತು. ಅದರಲ್ಲಿ ಶಾಸನಗಳಿಗೆ ಸಂಬಂಧಪಟ್ಟಂತೆ, ಇತಿಹಾಸದ ಪುನರ್ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ, ಆನಂತರ ಪ್ರಾಕ್ತನ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಜಾನಪದದ ವಿಷಯದಲ್ಲೂ ಕೂಡ ಈ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಸಂಸ್ಥೆ ಭಾಳಷ್ಟು ಕೆಲಸವನ್ನು ಮಾಡಿತ್ತು. ಅದರ ಅಧಿಕಾರಿಗಳು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡರು ಅನ್ನುವಂಥದ್ದು. ಸೊ ಮುಂದೆ ನೋಡೋದಾದರೆ ನಾವು ಭಾಳ ಒಬ್ಬೊಬ್ಬರಾಗಿ ನೋಡ್ಕೊಂಡು ಬರಬೇಕು. ನಮಗೆ ಭಾರತದಲ್ಲಿ ಬಹಳ ಮುಖ್ಯವಾಗಿ ಮೊಟ್ಟ ಮೊದಲ ಬಾರಿಗೆ ಈ ಜಾನಪದದ ಒಂದು ವಿಷಯವನ್ನು ಸಂಗ್ರಹಿಸಿದ ಒಬ್ಬ ಪಾದ್ರಿ ಅಬ್ಬೆ ದುಬಾಯ್ ಅನ್ನುವಂಥವ್ರು. ಅಬ್ಬೆ ದುಬಾಯ್ 1816ರಲ್ಲಿ ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಮತ್ತು ಸೆರೆಮನೀಸ್ ಎನ್ನುವಂತಹ ಒಂದು ಕೃತಿಯನ್ನು ಪ್ರಕಟಿಸ್ತಾರೆ. ಅದರಲ್ಲಿ ಹೆಚ್ಚಿನ ಜಾನಪದ ಅಂಶಗಳಿದೆ. ಜಾನಪದಕ್ಕೆ ಸಂಬಂಧಪಟ್ಟಂತಹ ಸಂಪ್ರದಾಯಗಳಿಗೆ ಸಂಬಂಧಪಟ್ಟಂತಹ ಆಚರಣೆಗಳಿಗೆ ಸಂಬಂಧಪಟ್ಟಂತಹ ಶಿಷ್ಟಾಚಾರಗಳಿಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಅವರು ಉಲ್ಲೇಖಿಸಿದ್ದಾರೆ ಅನ್ನುವಂಥದ್ದು. ಸದ್ಯಕ್ಕೆ ಭಾರತದಲ್ಲಿ ಅದು ಮೊಟ್ಟ ಮೊದಲು 1816 ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು. ಸೊ ಈ ಇಸ್ವಿಯನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ 1812ರಲ್ಲಿ ಗ್ರಿಮ್ ಸಹೋದರರು ಮೊಟ್ಟ ಮೊದಲ ಬಾರಿಗೆ ಜಾನಪದ ಅಧ್ಯಯನಕ್ಕೆ ತೌಲನಿಕ ಅಧ್ಯಯನವನ್ನು ತೊಡಗಿದರು. ಅದಾಗಿ 4 ವರ್ಷಕ್ಕೆ ನಮ್ಮ ಭಾರತದಲ್ಲಿ ಕೂಡ ಇದು ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸಂಗ್ರಹ ಅಷ್ಟೇ ಇದು, ಆದರೆ ಅಲ್ಲಿ ಈಗಾಗಲೇ ಗ್ರಿಮ್ ಸಹೋದರರು ತೌಲನಿಕ ಅಧ್ಯಯನ ಕೈಗೊಂಡಿದ್ದರು. ಆದರೆ ಭಾರತದಲ್ಲಿ ಇನ್ನೂ ಕೂಡ ಅದು ಸಂಗ್ರಹ ಮತ್ತು ಅದು ಅಧ್ಯಯನದ ಉದ್ದೇಶವನ್ನು ಒಳಗೊಂಡಿರಲಿಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ನೆಕ್ಸ್ಟ್ ನಾವು ನೋಡೋದಾದರೆ ಕರ್ನಲ್ ಜೇಮ್ಸ್ ಟಾಡ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ, ರಾಜಸ್ಥಾನದಲ್ಲಿದ್ದಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಈತ. 1782ರಿಂದ 1835 ಮಧ್ಯದಲ್ಲಿದ್ದಂಥ ವ್ಯಕ್ತಿ. ಈತ ಕೂಡ ಅನಲ್ಸ್ ಆ್ಯಂಡ್ ಆ್ಯಂಟಿಕ್ವಿಟೀಸ್ ಆಫ್ ರಾಜಸ್ಥಾನ್ ಅನ್ನುವಂಥ ಕೃತಿಯನ್ನು ಪ್ರಕಟಿಸಿ ರಾಜಸ್ಥಾನದ ಜಾನಪದ ವಿಷಯಗಳಿಗೆ ಸಂಬಂಧಪಟ್ಟಂಥ ಅನೇಕ ಅಂಶಗಳನ್ನು ಅದರಲ್ಲಿ ಉಲ್ಲೇಖಿಸ್ತಾರೆ. ಕಥೆಗಳಿರ್ಬೋದು, ಹಾಡುಗಳನ್ನು ಕರ್ನಲ್ ಜೇಮ್ಸ್ ಟಾಡ್ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಇನ್ನು ರೆವರೆಂಡ್ ಮಾರ್ಟಿನ್ ಅನ್ನುವಂಥ ವ್ಯಕ್ತಿ ಬಂಗಾಳದ ಗಾದೆಗಳು ಅನ್ನುವಂಥ ಕೃತಿಯನ್ನು ಪ್ರಕಟಿಸ್ತಾರೆ 1832ರಲ್ಲಿ. ಸೊ ಇದು ಕೂಡ ಜಾನಪದಕ್ಕೆ ಸಂಬಂಧಪಟ್ಟಂಥ ವಿಚಾರ ಆಗುತ್ತೆ. ವಿದ್ಯಾರ್ಥಿಗಳೇ, ಜನಪದ ಕತೆ, ಜನಪದ ಹಾಡು, ಗಾದೆ, ಒಗಟುಗಳು, ಜನಪದ ಆಚರಣೆಗಳು, ಜನಪದಕ್ಕೆ ಸಂಬಂಧಪಟ್ಟ ಎಲ್ಲವೂ ಕೂಡ ಜಾನಪದದ ವ್ಯಾಪ್ತಿಯಲ್ಲಿ ಬರೋದರಿಂದ ಸೊ ನಾವು ಗಾದೆಗಳನ್ನು ಕೂಡ ಜಾನಪದದ ವ್ಯಾಪ್ತಿಯಲ್ಲಿ ಸೇರಿಸ್ತೀವಿ. ಸೊ ಚಾರ್ಲ್ಸ್ ಎಡ್ವರ್ಡ್ ಗೋವರ್ ಅನ್ನುವಂಥ ವ್ಯಕ್ತಿ, C.A. ಗೋವರ್ ಅಂತ ನಾವು ಕರಿತೀವಿ. ದಿ ಫೋಕ್ ಸಾಂಗ್ಸ್ ಆಫ್ ಸೌದರ್ನ್ ಇಂಡಿಯಾ. ದಕ್ಷಿಣ ಭಾರತಕ್ಕೆ ಬಂದರೆ ಭಾಳ ಮುಖ್ಯವಾದ ಹೆಸರು ಚಾರ್ಲ್ಸ್ ಎಡ್ವರ್ಡ್ ಗೋವರ್ ಅವರದು. ಅವರು 1832ರಲ್ಲೇ ಈ ಒಂದು ಕೃತಿಯನ್ನು ಪ್ರಕಟಿಸ್ತಾರೆ, ದಿ ಫೋಕ್ ಸಾಂಗ್ಸ್ ಆಫ್ ಸೌದರ್ನ್ ಇಂಡಿಯಾ. ದಕ್ಷಿಣ ಭಾರತದ ಅನೇಕ ಭಾಷೆಗಳು, ನಮ್ಮಲ್ಲಿ ಕನ್ನಡವೂ ಸೇರಿದಂತೆ ತಮಿಳು, ತೆಲುಗು ಮುಂತಾದ ಭಾಷೆಗಳಲ್ಲಿ ಅವರು ಇರುವಂತಹ ಕಥೆಗಳನ್ನು ಸಂಗ್ರಹಿಸ್ತಾರೆ, ಹಾಡುಗಳನ್ನು ಸಂಗ್ರಹಿಸ್ತಾರೆ ಎನ್ನುವಂಥದ್ದು. ಇನ್ನು ಫ್ಲೋರಾ ಅನ್ನಿಸ್ ಟೇಲ್ಸ್ ಅನ್ನುವಂಥ ವ್ಯಕ್ತಿ ವೈಡ್ ಅವೇಕ್ ಸ್ಟೋರೀಸ್
ಟೇಲ್ಸ್ ಫ್ರಮ್ ಪಂಜಾಬ್ ಟೋಲ್ಡ್ ಬೈ ದ ಪೀಪಲ್ ಅನ್ನುವಂಥ ಕೃತಿಯನ್ನು ಪ್ರಕಟಿಸ್ತಾಳೆ ಫ್ಲೋರಾ ಆನಿ ಸ್ಟೀಲ್ಸ್ ಅನ್ನುವಂಥದ್ದು 1894ರಲ್ಲಿ. ಸೊ ನಾನು ಈ ಎಲ್ಲ ಪಟ್ಟಿ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಸೊ ಇಲ್ಲಿ ಕೇವಲ ಸಂಗ್ರಹ ಅಂತ ಇತ್ತು ಅನ್ನುವುದನ್ನು ನಾವು ನೋಡ್ಬೋದು. ಕೇವಲ ಆಸಕ್ತಿಗಾಗಿ, ಕುತೂಹಲಕ್ಕಾಗಿ, ಆ ಕಥೆಗಳನ್ನು ಓದುವ ಅಭ್ಯಾಸಕ್ಕಾಗಿ ಮಾತ್ರ ಇವರು ಸಂಗ್ರಹ ಕಾರ್ಯವನ್ನು ಮಾಡಿದರು. ಜಾನಪದ ಅಧ್ಯಯನ ಅವರ ಉದ್ದೇಶ ಆಗಿರಲಿಲ್ಲ ಅನ್ನುವಂಥದ್ದನ್ನು ನೋಡ್ತೀವಿ. ವಿಲಿಯಂ ಸಿ ಕ್ರೂಕ್ಸ್ ಅನ್ನುವಂಥ ಬ್ರಿಟಿಷ್ ಅಧಿಕಾರಿ ಭಾಳ ಮುಖ್ಯವಾದ ಮತ್ತೊಂದು ಕೃತಿ ಅಂತಂದರೆ ಇಂಟ್ರೊಡಕ್ಷನ್ ಟು ದ ಪಾಪ್ಯುಲರ್ ರಿಲಿಜನ್ ಆ್ಯಂಡ್ ಫೋಕ್ಲೋರ್ ಆಫ್ ನಾರ್ತನ್ ಇಂಡಿಯಾ ಆ್ಯಂಡ್ ನೆವಿಟೀಸ್ ಆಫ್ ನಾರ್ತನ್ ಇಂಡಿಯಾ ಅನ್ನುವಂಥ ಕೃತಿ. ಇದು ಕೇವಲ ಜನಪದ ಅಧ್ಯಯನದ ಆಸಕ್ತಿ ಮಾತಾಗಿರಲಿಲ್ಲ, ಹೆಚ್ಚು ಕಡಿಮೆ ಇದು ಜಾನಪದ ಅಧ್ಯಯನಕ್ಕೆ ಸೇರ್ಬೋದಾದಂಥ ಒಂದು ಕೃತಿ. WC ಕ್ರೂಕ್ಸ್ ಅಂತ ಕರಿತೀವಿ. ವಿಲಿಯಂ ಸಿ ಕ್ರೂಕ್ಸ್ ಅವರು ಈ ಒಂದು ಕೃತಿಯನ್ನು ಪ್ರಕಟಿಸಿದರು. ಅದೇ ಕಾಲದಲ್ಲಿದ್ದಂಥ ನಮ್ಮ ಭಾರತೀಯವರೇ ಆದಂಥ ಮಹಾಲಿಂಗನ್ ನಟೇಶ ಶಾಸ್ತ್ರಿಯನ್ನವರು ಫೋಕ್ಲೋರ್ ಇನ್ ಸೌತರ್ನ್ ಇಂಡಿಯಾ, ಇಂಡಿಯನ್ ಫೋಕ್ ಟೇಲ್ಸ್ ಅನ್ನುವಂಥ ಕೃತಿಗಳನ್ನು ಪ್ರಕಟಿಸ್ತಾರೆ ಅನ್ನುವಂಥದ್ದು. ಹೀಗೆ ಭಾರತದ ಜಾನಪದ ಅಧ್ಯಯನದ ಅಧ್ಯಯನ ಸಾಗಿ ಬರುತ್ತೆ ವಿದ್ಯಾರ್ಥಿಗಳೇ. ಇನ್ನೂ ಕೂಡ ರಾಬಿನ್ಸನ್ ಎಡ್ವರ್ಡ್ ಜೆವಿಡ್ಸನ್ ಅವರು ಟೇಲ್ಸ್ ಆ್ಯಂಡ್ ಪೋಯಮ್ಸ್ ಆಫ್ ಸೌತ್ ಇಂಡಿಯಾ ಅನ್ನುವಂಥ ಕೃತಿ, ಜಾರ್ಜ್ ಎ ಗಿಯರ್ಸನ್ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ ಅನ್ನುವಂಥ ಕೃತಿ, ಜಾನ್ F.A. ಮ್ಯಾಕ್ನೇರ್ ಆ್ಯಂಡ್ ಥಾಮಸ್ ಲ್ಯಾಮೆಟ್ ಅನ್ನುವಂಥ ಒಬ್ಬ ವ್ಯಕ್ತಿ. ಸೊ ಇವರು ಅನೇಕ ಕೃತಿಗಳನ್ನು ಪ್ರಕಟಿಸ್ತಾರೆ. ಬಹಳ ಮುಖ್ಯವಾಗಿ ಇಲ್ಲಿ ನಾನು ಜಾರ್ಜ್ ಎ ಗಿಯರ್ಸನ್ನನ್ನು ನೆನಪು ಮಾಡ್ಕೋಬೇಕು. ಭಾಳ ಶ್ರೇಷ್ಠವಾದ ಕೃತಿ ಲಿಂಗ್ವಿಸ್ಟಿಕ್ ಸರ್ವೆ ಆಫ್ ಇಂಡಿಯಾ, ಭಾರತದ ಭಾಷೆಗಳ ಅಧ್ಯಯನ ಆಗಿದೆ. ಮೊಟ್ಟಮೊದಲ ಬಾರಿಗೆ ಅನೇಕ ಅಧ್ಯಯನಗಳ ಪರಿಣಾಮವಾಗಿಯೇ ದ್ರಾವಿಡ ಭಾಷೆ ಸಂಸ್ಕೃತ ಜನ್ಯವಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳುವಂಥ ಪ್ರಯತ್ನಗಳು ಬ್ರಿಟಿಷರ ಕಾಲದಲ್ಲಿ ಆಯಿತು. ಅದೇ ರೀತಿ ಜಾನಪದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳು ಕೂಡ ಇವರ ಕಾಲದಲ್ಲಿ ಭಾಳಷ್ಟು ಆಯಿತು ಅಂತದನ್ನು ನೋಡ್ತೀವಿ. ಸೊ ಜಾನ್ F.A. ಮ್ಯಾಕ್ನೈರ್ ಆ್ಯಂಡ್ ಥಾಮಸ್ ಲ್ಯಾಂಬರ್ಟ್ ಅವ್ರದ್ದು ಕೃತಿ ಓರಲ್ ಟ್ರೆಡಿಷನ್ಸ್ ಫ್ರಮ್ ಇಂಡಸ್ ಕಂಪ್ರೈಸ್ಡ್ ಟು ಟೇಲ್ಸ್ ಟು ವಿಚ್ ಆರ್ ಆ್ಯಡೆಡ್ ಎಕ್ಸ್ಪ್ಲನೇಟರಿ ಅನ್ನುವಂಥ ಕೃತಿ, ಎಕ್ಸ್ಪ್ಲನೇಟರಿ ನೋಟ್ಸ್ ಅನ್ನುವಂಥ ಕೃತಿಗಳು ಇವು ಕೂಡ ಭಾರತದ ಜಾನಪದದ ಅಧ್ಯಯನದ ಬಹುಮುಖ್ಯ ಕೃತಿಗಳು. E.M. ಗಾರ್ಡನ್ಸ್ ಅನ್ನುವಂಥ ವ್ಯಕ್ತಿ ಇಂಡಿಯನ್ ಫೋಕ್ ಟೇಲ್ಸ್ ಬಿಹಿಂಗ್ ಸೈಡ್ ಲೈಟ್ ಆನ್ ದಿ ವಿಲೇಜ್ ಲೈಫ್ ಆಫ್ ಬಿಲಾಸ್ಪುರ್ ಸೆಂಟ್ರಲ್ ಪ್ರಾವಿನ್ಸಸ್ ಅನ್ನುವಂಥದ್ದು ಪ್ರಕಟವಾದಂಥದ್ದು. ಸೊ ಮಧ್ಯ ಭಾರತದಲ್ಲಿ ಇದನ್ನು ಅವರು ಪ್ರಕಟಿಸ್ತಾರೆ. ಸಿಸಿಲ್ ಹೆನ್ರಿ ಬೋಪ್ರಾ C.H. ಬೋಪ್ರಾ ಅನ್ನುವಂಥ ವ್ಯಕ್ತಿ ಫೋಕ್ಲೋರ್ ಆಫ್ ದಿ ಸಂತಾಲ್ ಪರಗಣಾಸ್ ಅನ್ನುವಂಥದ್ದು. ಪರಗಣ ಬಂಗಾಳದಲ್ಲಿ ಬರುವಂಥ ಒಂದು ಜಿಲ್ಲೆ. ಆ ಜಿಲ್ಲೆಯಲ್ಲಿರುವಂಥ ಸಂತಾಲರ ಒಂದು ಜಾನಪದವನ್ನು ಇವರು ಸಂಗ್ರಹ ಮಾಡಬೇಕು. R.C. ಟೆಂಪಲ್ ಇಂಡಿಯಾ ಇನ್ 1880 ಮೆನ್ ಆ್ಯಂಡ್ ಇವೆಂಟ್ಸ್ ಆಫ್ ಮೈ ಟೈಮ್ ಇನ್ ಇಂಡಿಯಾ ಅನ್ನುವಂಥ ಕೃತಿಗಳು ಕೂಡ ಜಾನಪದ ಅಧ್ಯಯನದ ಬಹುಮುಖ್ಯ ಆಕರಗಳಾಗ್ತವೆ ಅನ್ನುವಂಥದ್ದು. ಬ್ರಿಟಿಷ್ ಅಧಿಕಾರಿಗಳ ಮತ್ತು ಮಿಷನರಿ ವ್ಯಕ್ತಿಗಳು ಭಾರತದ ಇಲ್ಲಿವರೆಗೂ ನೋಡಿದ್ವಿ. ತದನಂತರ ಭಾರತೀಯರು ಇದರಲ್ಲಿ ಆಸಕ್ತಿಯನ್ನು ವಹಿಸ್ತಾರೆ. ಹೆಚ್ಚು ಕಡಿಮೆ ಇದು ಸ್ವಾತಂತ್ರ್ಯ ಹೋರಾಟದ ಆಂದೋಲನದ ಒಂದು ಸಮಯ ಆಗಿರುತ್ತೆ. ರಾಷ್ಟ್ರೀಯತ ಅವಧಿ ಅಂತ ಕರಿಬೇಕು. ಭಾರತೀಯರಲ್ಲಿ ರಾಷ್ಟ್ರೀಯತೆ ಜಾಗೃತಿಯಾದಂಥ ಅವಧಿ ಇದು. ಬ್ರಿಟಿಷರು ಏನು ನಮ್ಮ ಸಂಸ್ಕೃತಿ ಮತ್ತು ಇನ್ನು ಯಾವುದೇ ವಿಚಾರಗಳಿಗೆ ಅವರು ದ್ವಿತೀಯ ದರ್ಜೆ ಅಂತೇಳಿ ಗುರುತಿಸಿದಾಗ, ನಮ್ಮ ಭಾರತೀಯರು ನಮ್ಮ ಸಂಸ್ಕೃತಿ ನಮ್ಮ ಜಾನಪದ ಇರ್ಬೋದು ಇದು ಕೂಡ ಶ್ರೇಷ್ಠ ಎನ್ನುವುದನ್ನು ಜಗತ್ತಿಗೆ ಸಾರೋದಕ್ಕಾಗಿ ಅನೇಕ ಭಾರತೀಯ ಒಂದು ವಿದ್ವಾಂಸರುಗಳು ಹುಟ್ಕೊಳ್ತಾರೆ. ಇವರು ಭಾರತ ಜಾನಪದದ ಶ್ರೇಷ್ಠ ಅಂಶಗಳನ್ನು ಜಗತ್ತಿಗೆ ಸಾರಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕಾರ್ಯಪ್ರವೃತ್ತರಾಗ್ತಾರೆ. ಈ ರಾಷ್ಟ್ರೀಯತೆಯ ಅವಧಿಯಲ್ಲಿ ಬಹುತೇಕ ನಾವು ಗಮನಿಸಿದಂತೆ ಅನೇಕ ಅಂಶಗಳಲ್ಲಿ ಒಂದು ಸ್ವಾವಲಂಬೆ ಅಭಿಮಾನ ಅನ್ನುವುದು ಭಾರತೀಯರಿಗೆ ಒಂದು ಪ್ರಚೋದನೆ ಆಗಲ್ಪಡುತ್ತೆ. ಯಾಕಂದರೆ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಆಗಿರುತ್ತೆ. ಇದು ಜಾನಪದದಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು. ಜಾನಪದದ ಶ್ರೇಷ್ಠ ಸಂಗ್ರಹಗಳು ಈ ಸಂದರ್ಭದಲ್ಲಿ
ಹೊರಗೆ ಬರ್ತವೆ. ಆದರೆ ಒಂದೇನು ಅಂತಂದರೆ ಇವ ಎಲ್ಲ ಜಾನಪದ ಶ್ರೇಷ್ಠ ಸಂಗ್ರಹಗಳು ಕೂಡ ವೈಜ್ಞಾನಿಕ ಅಧ್ಯಯನದ ಬದಲಾಗಿ ಅಭಿಮಾನದ ಮತ್ತು ಒಂದು ಸ್ವಾಭಿಮಾನದ ಪ್ರಶ್ನೆಯಾಗಿ ಇಲ್ಲಿ ಹೆಚ್ಚಾಗಿ ಸಂಗ್ರಹ ಕಾರ್ಯ ಅಥವಾ ಅಧ್ಯಯನ ಕಾರ್ಯ ನಡೆದಿದೆ. ಯಾಕಂದರೆ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ರಾಷ್ಟ್ರೀಯತೆಯ ಒಂದು ಪ್ರಚೋದನೆಯ ಸಂದರ್ಭದಲ್ಲಿ ಇಲ್ಲಿ ಸಂಗ್ರಹಿಸಿದ್ದೆಲ್ಲವೂ ಕೂಡ ನಮ್ಮದೆಲ್ಲವೂ ಶ್ರೇಷ್ಠ ಎನ್ನುವ ಭಾವನೆಯೊಂದಿಗೇ ಪ್ರಾರಂಭ ಆಗುತ್ತೆ ಎನ್ನುವಂಥದ್ದು. ಆದರೆ ಜಾನಪದ ಅಧ್ಯಯನ ಆಗಲಿ, ಯಾವುದೇ ಶಾಸ್ತ್ರದ ಅಧ್ಯಯನ ಆಗಲಿ, ಅಭಿಮಾನವೂ ಕೂಡ ಸಲ್ಲದು ಮತ್ತು ನಿಷ್ಪಕ್ಷಪಾತ ಕೂಡ ಇರಬೇಕಾಗುತ್ತೆ ಅನ್ನೋದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ಬಹಳ ಮುಖ್ಯವಾಗಿ ಲಕ್ಷ್ಮೀನಾಥ್ ಬೇಜ್ಬರುವಾ ಬುರಿ ಅವರು ಸಾಧು ಅನ್ನುವಂಥದ್ದು 1911ರಲ್ಲೇ ಪ್ರಕಟವಾದಂಥದ್ದು. ಬಹುತೇಕ 1911 ಅಂತ ಹೇಳಿದ್ರೆ ಇದು ಆಗ ತಾನೇ ಬ್ರಿಟಿಷರ ವಿರುದ್ಧದ ಹೋರಾಟದ ತೀವ್ರಗಾಮಿಗಳ ಸಮಯ ಆಗಿತ್ತು ಅನ್ನುವಂಥದ್ದನ್ನು ನೋಡ್ತೀವಿ. ಬುರಿ ಅವರು ಸಾಧು ಅನ್ನುವಂಥ ಅಸ್ಸಾಂ ಭಾಷೆಯ ಕೃತಿ ಅದು. ಇನ್ನು ದೇನೇಶ್ ಚಂದ್ರ ಸೇನ್ಸ್ ಸತಿ ಆ್ಯಂಡ್ ದ ಫೋಕ್ ಲಿಟ್ರೇಚರ್ ಆಫ್ ಬೆಂಗಾಲ್. ನೋಡಿ ಇಲ್ಲಿ ಹೆಚ್ಚಾಗಿ ಇದ್ರ ಮೊದಲು ಕಾಣಿಸ್ಕೊಂಡಿದ್ದು ಅಸ್ಸಾಂ ಮತ್ತು ಬೆಂಗಾಲಲ್ಲಿ ಹೆಚ್ಚು ಇದರ ಬಗ್ಗೆ ಆಸಕ್ತಿ ಬರುತ್ತೆ. ಜಾನಪದ ಅಧ್ಯಯನದ ಆಸಕ್ತಿ ಹೆಚ್ಚಾಗಿ ಕಂಡುಬಂದಿದೆ ಅಲ್ಲಿ. ಸೊ ಈ ಲಕ್ಷ್ಮೀನಾಥ್ ಬೇಜ್ಬರುವಾ ರವೀಂದ್ರನಾಥ್ ಠಾಗೂರ್ ಅವರ ಸಂಬಂಧಿ ಕೂಡ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಇವರ ಇಬ್ಬರ ಕೆಲಸಗಳು ಕೂಡ ಆರಂಭದ ಭಾರತದ ಜಾನಪದ ಅಧ್ಯಯನದ ಆರಂಭದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇನ್ನು ಜವರ್ಚಂದ್ ಮೇಘಾನಿ ಅಲಾರ್ಧಾನ್ ಅನ್ನುವಂಥ ಕೃತಿಯನ್ನು ಪ್ರಕಟಿಸ್ತಾರೆ. ದಾದಾಜಿನಿ ವಾಟೋ ಅನ್ನುವಂಥ ವ್ಯಕ್ತಿ ಲೋಕ ಸಾಹಿತ್ಯ ಆ್ಯಂಡ್ ಕಂಕಾವತಿ ಅನ್ನುವಂಥದ್ದು 1947ರ ಸುಮಾರಿಗೆ ಪ್ರಕಟ ಆಗುತ್ತೆ. ನೋಡಿ, ಹಿಂದಿಯಲ್ಲಿ ಲೋಕ ಸಾಹಿತ್ಯ ಅಂತ ಕರೀತಾರೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ. ನಾವು ಕನ್ನಡದಲ್ಲಿ ಜನಪದ ಸಾಹಿತ್ಯ ಅಂತ ಕರಿತೀವಿ, ಅವರು ಹಿಂದಿಯಲ್ಲಿ ಲೋಕ ಸಾಹಿತ್ಯ ಅನ್ನುವಂಥ ಪದಗಳನ್ನು ಬಳಸ್ತಾರೆ. ಇನ್ನು ಸೂರ್ಯಕರಣ್ ಪಾರಿಕ್ಸ್ ಆ್ಯಂಡ್ ನಾರೋತ್ತಮ್ ಸ್ವಾಮಿ ಅನ್ನುವಂಥವ್ರು ದೋಲಾ ಮಾರೂರಾ ದಾವಾ ಅನ್ನುವಂಥ ಅಸ್ಸಾಮಿ ಜನಪದದ ಸಂಗ್ರಹವನ್ನು ಹೊರತರ್ತಾರೆ. ರಾಮ್ ನರೇಶ್ ತ್ರಿಪಾಠೀಸ್ ಹಮಾರ ಗ್ರಾಮ ಸಾಹಿತ್ಯ ಅಂತ ಕರೀತಾರೆ ಹಿಂದಿಯಲ್ಲಿ. ನೋಡಿ, ಲೋಕ ಸಾಹಿತ್ಯ, ಗ್ರಾಮ ಸಾಹಿತ್ಯ ಈ ಪದಗಳನ್ನು ಬಳಸ್ತಾರೆ ಹಿಂದಿಯಲ್ಲಿ. ಇದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಸೊ ನಾವು ಕನ್ನಡದಲ್ಲಿ ಜನಪದ ಸಾಹಿತ್ಯ ಅಂತ ಕರಿತೀವಿ ಎನ್ನುವಂಥದ್ದು. ಸೊ ಹಮಾರ ಗ್ರಾಮ ಸಾಹಿತ್ಯ ಅನ್ನುವಂಥ ಕೃತಿಯನ್ನು ರಾಮ್ ನರೇಶ್ ತ್ರಿಪಾಠಿ ಹೊರತರ್ತಾರೆ. ದೇವೇಂದ್ರ ಸತ್ಯಾರ್ಥಿ ಬೇಲಾ ಫುಲೆ ಅಧಿರಾತ್ ಇದು ಅಸ್ಸಾಮಿ ಭಾಷೆಯ ಕೃತಿ. ಧರ್ತ್ ಗಟ್ ಹೈ ಅನ್ನುವಂಥದ್ದು ಅಸ್ಸಾಮಿ ಕೃತಿ. ಧೀರೆ ಬಾಪು ಗಂಗಾ ಅನ್ನುವಂಥ ಅಸ್ಸಾಮಿ ಕೃತಿಗಳನ್ನು ಹೊರತರ್ತಾರೆ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯತೆಯ ಸಂದರ್ಭದಲ್ಲೇ ಆದರೆ ವಿದೇಶಿ ಒಬ್ಬ ಹೆಚ್ಚು ಕೃತಿಗಳನ್ನು ಪ್ರಕಟಿಸ್ತಾರೆ. ವೆರಿಯರ್ ಎಲ್ವಿನ್ ಅನ್ನುವಂಥ ವ್ಯಕ್ತಿ ಸಾಂಗ್ಸ್ ಆಫ್ ದ ಫಾರೆಸ್ಟ್, ದಿ ಫೋಕ್ ಪೊಯೆಟ್ರಿ ಆಫ್ ದ ಗೋಂಡಾಸ್, ಫೋಕ್ ಟೇಲ್ಸ್ ಆಫ್ ಮಹಾಕೋಸಲ್, ಫೋಕ್ ಸಾಂಗ್ಸ್ ಆಫ್ ಮೈಕಲ್ ಹಿಲ್ಸ್, ಫೋಕ್ ಸಾಂಗ್ಸ್ ಆಫ್ ಛತ್ತೀಸ್ಗಢ್, ಮಿತ್ಸ್ ಆಫ್ ಮಿಡಲ್ ಇಂಡಿಯಾ, ಟ್ರೈಬಲ್ ಮಿತ್ಸ್ ಆಫ್ ಒರಿಸ್ಸಾ, ಮಿತ್ಸ್ ಆಫ್ ದಿ ಟ್ರೈಬಲ್ ಫ್ರಂಟಿಯರ್ ಏಜೆನ್ಸಿ ಅನ್ನುವಂಥ ಕೃತಿಗಳು ಬಹಳ ಮುಖ್ಯವಾದ ಕೃತಿಗಳನ್ನು, ಅಂದರೆ ಅಗಾಧವಾದ ಅಧ್ಯಯನವನ್ನು ವೆರಿಯರ್ ಎಲ್ವಿನ್ ಅವರು ಮಾಡ್ತಾರೆ ಎನ್ನುವಂಥದ್ದನ್ನು ನೋಡ್ತೀವಿ. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು 2 ಹಂತಗಳನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ 3ನೇ ಹಂತವನ್ನು ನೋಡೋಣಂತೆ. ಸೊ ಇದು ಭಾರತದಲ್ಲಿ ಆರಂಭದಲ್ಲಿ ಜಾನಪದ ಅಧ್ಯಯನ ಕೈಗೊಂಡ ವಿದ್ವಾಂಸರುಗಳು ಮತ್ತು ಅವರು ಪ್ರಕಟಿಸಿದ ಪುಸ್ತಕಗಳ ಸಂಕ್ಷಿಪ್ತ ಕೇವಲ ಹೆಸರು ಹೇಳಿದ್ದೀವಿ. ಎಲ್ಲ ಕೃತಿಗಳನ್ನು ಅಧ್ಯಯನ ಮಾಡುವುದು ನಿಜಕ್ಕೂ ಕೂಡ ಒಂದು ಸವಾಲಿನ ಕೆಲಸವೇ ಆಗುತ್ತೆ ಅನ್ನುವಂಥದ್ದು ವಿದ್ಯಾರ್ಥಿಗಳೇ. ಸರಿ, ನಾವು ಈಗ ಮೌಲ್ಯಮಾಪನದ ಪ್ರಶ್ನೆಗೆ ಹೋಗೋಣ. ಭಾರತದ ಜಾನಪದ ಅಧ್ಯಯನದ 3 ಹಂತಗಳನ್ನು ಗುರುತಿಸಿದ ಜಾನಪದ ವಿದ್ವಾಂಸ ಯಾರು ಅನ್ನುವಂಥದ್ದು ಈಗಾಗಲೇ ನಿಮಗೆ ಹೇಳಿದ್ದೀನಿ. ಜವಾಹರ್ಲಾಲ್ ಹ್ಯಾಂಡು ಅನ್ನುವಂಥ ವ್ಯಕ್ತಿ. ಆರ್.ಸಿ. ಟೆಂಪಲ್ ಇಂಟ್ರೊಡಕ್ಷನ್ ಟು ದ ಪಾಪ್ಯುಲರ್ ರಿಲಿಜನ್ ಆ್ಯಂಡ್ ಫೋಕ್ಲೇರ್ ಆಫ್ ನಾರ್ಥನ್ ಇಂಡಿಯಾ ಕೃತಿಯ ಕರ್ತರು ಯಾರು ಅಂತ. ಆರ್.ಸಿ. ಟೆಂಪಲ್, ಜಾರ್ಜ್ ಗ್ರಿಯರ್ಸನ್, ವಿಲಿಯಂ ಕ್ರೂಕ್, ಸ್ಟಿತ್ ಥಾಮ್ಸನ್ ಅನ್ನುವಂಥ ವ್ಯಕ್ತಿ. ಇದಕ್ಕೆ ಸರಿಯಾದ ಉತ್ತರ ವಿಲಿಯಂ ಕ್ರೂಕ್ ಅನ್ನುವಂಥದ್ದು. ಇಂಡಿಯನ್ 1880 ಈ ಕೃತಿಯ ಕರ್ತರು ಆರ್.ಸಿ. ಟೆಂಪಲ್, ಜಾರ್ಜ್ ಗ್ರಿಯರ್ಸನ್, ವಿಲಿಯಂ ಕ್ರೂಕ್, ಸ್ಟಿತ್ ಥಾಮ್ಸನ್. ಸೊ ಸರಿಯಾದ ಉತ್ತರ ಆರ್.ಸಿ. ಟೆಂಪಲ್. ಭಾರತದಲ್ಲಿ ಮೊದಲು ಜಾನಪದ ಸಾಮಗ್ರಿ ಸಂಗ್ರಹಿಸಿದ ಅಧಿಕಾರಿ ಕರ್ನಲ್ ಜೇಮ್ಸ್ ಟಾಡ್, ಜಾರ್ಜ್ ಗ್ರಿಯರ್ಸನ್, ವಿಲಿಯಂ ಕ್ರೂಕ್, ಸ್ಟಿತ್ ಥಾಮ್ಸನ್. ಸರಿಯಾದ ಉತ್ತರ ಕರ್ನಲ್ ಜೇಮ್ಸ್ ಟಾಡ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗುತ್ತೆ.
ಬುರಿಯಾರ್ ಸಾಧು ಜಾನಪದ ಸಂಗ್ರಹದ ಕರ್ತರ ಅಸ್ಸಾಮಿ ಭಾಷೆಯಲ್ಲಿದೆ. ಲಕ್ಷ್ಮೀಕಾಂತ್ ಬೇಜ್ಬರುವಾ ಇವರು ರವೀಂದ್ರನಾಥ್ ಠಾಗೂರ್ ಅವರ ಸಂಬಂಧಿ ಕೂಡ ಆಗಿದ್ದರು ಅನ್ನುವಂಥದ್ದನ್ನು ನೋಡ್ತೀವಿ. ಸೊ ವಿದ್ಯಾರ್ಥಿಗಳೇ, ಈಗಾಗಲೇ ನಿಮಗೆ ಈ ಜಾನಪದ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾವು ಅನೇಕ ಪರಾಮರ್ಶನ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾಗುತ್ತೆ. ನೀವು ಕೂಡ ತರಿಸ್ಕೊಂಡು ಓದಿದ್ರೆ ಒಳ್ಳೆಯದು. ಜಾನಪದ ಸ್ವರೂಪ, ಜಾನಪದ ಅಧ್ಯಯನ ದೇಜಗೌ, ಮಲ್ಲಿಗೆ ದಂಡೆ ಅಲಸಂಗಿ ಗೆಳೆಯರು, ಗರತಿಯ ಆಡು ಅಲಸಂಗಿ ಗೆಳೆಯರು, ಜನಪದ ಸಾಹಿತ್ಯ ರೂಪಗಳು ರಾಮೇಗೌಡ, ಕನ್ನಡ ಜನಪದ ಪ್ರಜ್ಞೆ ವೀರಣ್ಣದಂಡೆ, ಜಾನಪದ ದೇಶಿ ಸಿದ್ಧಾಂತ ಮತ್ತು ಪ್ರಯೋಗ ಇಸಿ ರಾಮಚಂದ್ರೇಗೌಡ, ಮತ್ತು ಬಹಳ ಮುಖ್ಯವಾಗಿ ಶೋಧಗಂಗಾ, ಈ ಜ್ಞಾನಕೋಶ ಮತ್ತು ವಿಕಿಪೀಡಿಯಾದಂತಹ ಸಾಮಾಜಿಕ ಒಂದು ಜಾಲತಾಣಗಳನ್ನು ಬಳಸಿಕೊಂಡು ನಾವು ಈ ವಿಡಿಯೋಗಳನ್ನು ಸಿದ್ಧ ಮಾಡಿದ್ವಿ. ವಿದ್ಯಾರ್ಥಿಗಳೇ, ನಿಮ್ಗೆ ಯಾವುದಾದ್ರೂ ಮತ್ತೆ ಅನುಮಾನಗಳಿದ್ದರೆ ಖಂಡಿತ ಕಾಮೆಂಟ್ ಮೂಲಕ ತಿಳಿಸಿ. ಅದಕ್ಕೆ ಪರಿಹಾರ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು.